ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏ ಬಮ್ಮಿಲೇ ಬ್ರೋಕರ್ ಫೋಟೋ ಕಳ್ಸಿದ್ರ ಅಂತ ಕೇಳ್ತಿದ್ದಲ್ಲ, ಫೋಟೋ ಕಳ್ಸಿದ್ರ ಬಾಯಿಲ್ ನೋಡು. ಏನ್ರಿ ಫೋಟೋ ಕಳ್ಸಿದ್ರ ಅಂತ ಕೇಳ್ತಿದ್ದಲ್ಲ, ಫೋಟೋ ಕಳ್ಸೋರು ನೋಡು. ಎಲ್ಲಿ ತೋರಿಸಿ? ತಡ್ಕೋ, ನಿಧಾನಕ್ಕೆ ನೋಡು, ತಗೋ ನೋಡು. ನೋಡ್ದೇನವ ನಿನ್ ಜೊತೆ ಖುಷಿಯಾ? ಒಳ್ಳೆ ಸಂಬಂಧ ನೋಡಮ್ಮಿ. ಹುಡುಗಿ ಲಕ್ಷಣವಾಗಿ ನಮ್ಮ ಹುಲಿಗೆ ತಕ್ಕ ಜೋಡಿಯಾಗಿರ್ಬೇಕು. ಮನೆ ಕಡೆ ನಮ್ಮಂತಸ್ತಿಗೆ ತಕ್ಕಂಗಿರ್ಬೇಕು. ಹುಡುಗಿ ಎತ್ತೋರ್ಗೆ ಬೀಗರು ಅಂದ್ರೆ ಹೊಸಿ ಭಯ ಭಕ್ತಿ ಇರ್ಬೇಕು. ಎಲ್ಲಾ ತರನು ವಿಚಾರ ಮಾಡಿ ಒಳ್ಳೆ ಹೆಣ್ಣ ನೋಡಮ್ಮಿ. ಆಯ್ತು ಅತ್ತೆ. ನೀನು ಈ ಹುಡುಗಿ ನೋಡು. ಈ ಹುಡುಗಿ ಓಕೆ ಅತ್ತೆ. ನಮ್ಮ ಸಿದ್ದು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂದರೆ ಇಬ್ಬರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಥರ ಇರಬೇಕು. ಅದೇನಮ್ಮಿ ಒಳ್ಳೆ ಈ ಚುಪಾಚು ಅಂತ ಹೇಳ್ತಾ ಇದೀಯಾ? ಹುಡುಗಿ ತೀರಾ ಚಿಕ್ಕೊಳ್ಬೇಡ ಅಜ್ಜಿ. ಮೇಡ್ ಫಾರ್ ಈಚ್ ಅದರ್ ಅಂತ ಅಂದರೆ ತುಂಬ ಚಿಕ್ಕ ಹುಡುಗಿ ಅಂತ ಅಲ್ಲ. ಇವನ ಮತ್ತು ಆ ಹುಡುಗಿನ ಪಕ್ಕದಲ್ಲಿ ನಿಂತಿದ್ರೆ ನೋಡಿದವರೆಲ್ಲ ಜೋಡಿ ಅಂದರೆ ಹೀಗಿರಬೇಕು ಅಂತ ಅನ್ಬೇಕು. ಇದು ಅದರ ಅರ್ಥ. ಹಂಗನ್ನು ಮತ್ತೆ ನಂಗೆ ಇಂಗ್ಲೀಷ್ ಬರೋಕ್ಕಿಲ್ವಲ್ಲಮ್ಮ. ಸಿದ್ದು ಬಾರು ಇಲ್ಲಿ, ಈ ಹುಡುಗಿ ಫೋಟೋ ನೋಡು. ಯಾರಿಗೋ ಹೆಣ್ಣು ನೋಡ್ತಿರೋದು? ಇಲ್ಲಿ ಯಾರಿಗೋ? ನಿಂಗೆ ಕಣು. ವಾ, ಏನವ ಹೇಳ್ತಿದ್ಯಾ? ಸಿದ್ದು, ನಿಂಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಲ್ಲರೂ ಹಿಂಗಾಡ್ತಿದ್ದೀರಾ? ನನಗಿನ್ನೊಂದು ಮದುವೆ ಆಗೋ ಉದ್ದೇಶನೇ ಇಲ್ಲ. ಇದ್ರಲ್ಲೇ ಬಿಟ್ಬಿಡಿ. ಏಯ್, ಏನು ಹೀಗಂತಿದೀಯಾ? ಎಲ್ಲ ಸರಿ ಹೋಗುತ್ತೆ ಅಂತಾನಾ? ನೋಡು, ಆ ಕನಸಿನಲ್ಲೂ ಅಂಟ್ಕೋಬೇಡ. ನೀನು ಹಿಂದೆ ಮುಂದೆ ನೋಡದೆ ತಾಳಿ ಕಟ್ಟಿದ್ದಕ್ಕೆ ನಾವು ಅನುಭವಿಸಿದ್ದೆ ಸಾಕು. ಏನೋ ಅಪ್ಪಿ ತಪ್ಪಿ ತಾಳಿ ಕಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಷ್ಟು ದಿನ ಸಹಿಸ್ಕೊಂಡು ಸುಮ್ಮನಿದ್ದೀವಿ. ಇನ್ನು ಮುಂದೆ ನಾವು ಈ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆ ಹುಡುಗಿನ ಮರ್ತು ನಾವ್ ಹೇಳಿದ ಹುಡುಗಿನ ಮದುವೆ ಆಗ್ಬೇಕು. ಅವಾ ಲೇ ಹುಲಿ, ನಿಮ್ಮವ್ವ ಹೇಳ್ತಾ ಇದ್ದು ಸರಿಯಾಗಿದೆ ಕಣ್ಲ. ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಸಂಸಾರನ ನೆಟ್ಟಿಗೆ ಮಾಡೋದು ಕಲಿ. ಈಗ ಭಾವನನ ಡಿವೋರ್ಸ್ ಮಾಡದೆ ಈ ಹುಡುಗಿನ ಹೇಗೆ ಮದುವೆ ಆಗಲಿ ಅಂತ ತಾನೇ ನಿನ್ನ ಯೋಚನೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಈಗ ಹುಡುಗಿ ನೋಡಿ ಇಷ್ಟ ಆದರೆ ಬದಿಗೆ ಮಾಡ್ಕೊಂಡಿರೋಣ. 1 ವರ್ಷ ಆದಮೇಲೆ ಮದುವೆ ಆಗು. ಅಷ್ಟರಲ್ಲಿ ಡೈವೋರ್ಸು ಮುಗ್ದಿರುತ್ತೆ ಅಲ್ವಾ ಅತ್ತೆ? ಏನವ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಮಕ್ಕಳು ತಪ್ಪು ಮಾಡಿದ್ರೆ ಹೆತ್ತವ್ರು ಬೈದು ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರಬೇಕು. ಅಂತದ್ರಲ್ಲಿ ನೀವೇ ನನ್ನ ತಪ್ಪು ದಾರಿಗೆ ತಳ್ತಾ ಇದ್ದೀರಲ್ಲ. ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ನಿಸ್ತಾ ಇದೆಯಾ? ಯಜಮಾನ್ರೆ, ಮಾವನೇ ಬರ್ತೀನಿ ಅಂತ ಹೇಳಿದ್ರು. ಆದರೆ ನಾವೇ ಅವ್ರನ್ನ ತಡೆದು ನಾವೇ ಮಾತಾಡ್ಕೊಂಡು ಬರ್ತೀವಿ ಅಂತ ಬಂದಿದ್ದು. ಇವರೆಲ್ಲ ಎಂಥ ಜನ ರೀ! ಇವ್ರ ವಂಶಕ್ಕೆ ಮನೆತನಕ್ಕೆ ಗೌರವ ಅನ್ನೋದೇ ಇಲ್ಲ ಅನ್ಸುತ್ತೆ. ಅವನು ಬಂದ್ಬಿಟ್ಟು ರಾಜಾರೋಷವಾಗಿ ನಮ್ಮ ಮನೆಗೆ ಬಂದು ನಮಗೆ ಸವಾಲ್ ಹಾಕ್ದ. ನಿಮ್ಮನ್ನ ನಂಬ್ಕೊಂಡು ನಾವು ಬದುಕ್ತಾ ಇಲ್ಲ, ನನ್ನ ತಂಗಿಗೆ ನಿಮ್ಮ ಮನೆಯೊಳಗೆ ಕಾಲಿಡಕ್ಕೂ ಇಷ್ಟ ಇಲ್ಲ ಅಂತೇಳಿ ಡಿವೋರ್ಸ್ ಪೇಪರ್ ಬಿಸಾಕ್ದ. ಇವನು ಬಂದ್ಬಿಟ್ಟು ನನ್ನ ತಂಗಿನ ಮನೆ ಒಳಗೆ ಸೇರಿಸ್ಕೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದಾನಲ್ರಿ. ಅವನ್ದೇನ್ ದುರಹಂಕಾರದ ಮಾತು! ನನ್ನ ತಂಗಿನ ನಾನೇ ಸಾಕೋತೀನಿ ಅಂತಾನೆ ಇವನ್ ಬಂದು ಕೈ ಮುಗಿತಾನೆ. ಎಷ್ಟು ನಾಟಕ ಆಡ್ತೀರಿ ನಿಮ್ಮ ಮನೆಯವರು. ಊಸುರುವಳ್ಳಿ ಕುಲದವ್ರು ಇರ್ಬೇಕು ಅತ್ತೆ. ಗಳಿಗೆಗೊಂದು ಬಣ್ಣ ಹಾಕೊಂಡು ಮಾತಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಿದ್ದಾರೆ. ಬಂಡ ಬಾಳ್ಗಿ ಇಷ್ಟು ಬೆಂಕಿ ಹಾಕ. ನನ್ನ ಮೊಮ್ಮಗಳು ಸಿಂಚನನ್ನ ಹಾರಿಸ್ಕೊಂಡು ಹೋದ್ರಲ್ಲ, ಆಗ್ಲೇ ಇವ್ರು ಹುಟ್ಟಾಡಗಿಸ್ಬೇಕಾಗಿತ್ತು. ಆಗ ಸುಮ್ಮನಿದ್ದಕ್ಕೆ ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೇನು ಮಾತಾಡೋದು ಕುಳ್ದಿಲ್ಲ. ಹೋಗಿ ನಿಮ್ಮ ಅಪ್ಪ ಅಮ್ಮಗೆ ಹೇಳೋಗು, ಇನ್ಮೇಲೆ ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೋಗಲ್ಲ, ಗಂಡಂಗೆ ಹೆಂಡ್ತಿ ಬೇಡ, ಹೆಂಡ್ತಿಗೆ ಗಂಡನ್ ಬೇಡ ಅಂತ ಅವರಿಬ್ಬರೇ ದೂರ ಆಗಿರುವಾಗ ಯಾರು ಬಂದು ಮಾತಾಡಿದ್ರು ಆಟಯ. ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೇನೆ ಅವರಿಬ್ಬರಿಗೂ ಡಿವೋರ್ಸ್ ಕೊಡ್ತಾ ಇರೋದು.
ಡಿವೋರ್ಸ? ಇನ್ಮೇಲೆ ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ನಮ್ಮ ಮನೆ ಕಡೆ ತಲೆ ಹಾಕಕ್ಕೂ ಹೋಗ್ಬೇಡಿ. ನಿಮ್ಮಿಂದ ಇಷ್ಟು ವರ್ಷ ಅನುಭವಿಸಿದ್ದೆ ಸಾಕು. ಸುಮ್ಮನೆ ಹೊರಡ್ರಿ. ಹೇಳಿ ಗೊತ್ತಾಗ್ಲಲ್ವೇ? ನಡ್ಲ ಆಚೆಗೆ. ಅತ್ತೆ, ಮಾವ ಹೊರಟ್ರ? ರೂಮಲ್ಲಿ ರೆಡಿ ಆಗ್ತಾ ಇದ್ದಾರೆ. ಮಾವ ಹೊರಟ್ಮೇಲೆ ಅವ್ರ ಹತ್ರ ಹೋಗಿ ಮಾತಾಡೋಣ. ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ. ನೀನೇ ನೋಡಿದ್ಯಲ್ಲ, ಅವ್ರೇನಾದರೂ ಬಂದಿರಲಿಲ್ಲ ಅಂದರೆ ನಾನು ಹೇಗೆ ಅವಳು ಬಾಯಿ ಬಿಡಿಸ್ಬಿಡ್ತಾ ಇದ್ದೆ. ಈಗಲೂ ಏನು ತೊಂದರೆ ಇಲ್ಲ. ನಿಮ್ಮ ಮಾವ ಮೊದಲು ಬೆಂಗಳೂರಿಗೆ ಹೋಗಲಿ, ಆಮೇಲೆ ನಾನೇ ಅವಳನ್ನ ಕರೆದು ಪ್ರಶ್ನೆ ಮಾಡ್ತೀನಿ. ಅದು ಹೇಗೆ ಹೇಳ್ದೆ ಹೋಗ್ತಾಳೆ ಅಂತ ನಾನು ನೋಡ್ತೀನಿ. ನನ್ನ ಪ್ರಶ್ನೆಗೆ ಅವಳು ಉತ್ತರ ಕೊಡಲೇಬೇಕು. ಅವಳಿಂದ ನನ್ನ ಮನೆಗೆ ಸಮಸ್ಯೆ ಆಗುತ್ತೆ ಅಂದರೆ ಆ ಸಮಸ್ಯೆ ಆಗೋದಕ್ಕೆ ನಾನು ಬಿಡಲ್ಲ. ನನಗೆ ನನ್ನ ಮಗನ ಜೀವನ ಮುಖ್ಯ, ನಮ್ಮ ಮನೆ ಮುಖ್ಯ, ನಮ್ಮ ನೆಮ್ಮದಿ ಮುಖ್ಯ. ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ನಾನು ಅವಳನ್ನ ಪ್ರಶ್ನೆ ಮಾಡೇ ಮಾಡ್ತೀನಿ. ಹ್ಞೂ ಅತ್ತೆ, ಹಾಗೆ ಮಾಡಿ. ಇಲ್ಲ ಅಂತಂದರೆ ಇಂಥವರೆಲ್ಲ ಬಂದು ಹಾಲಂತ ಸಂಸಾರಕ್ಕೆ ಹುಳಿ ಹಿಂಡ್ಬಿಡ್ತಾರಷ್ಟೆ. ಲಲಿತಾ, ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ಮನೆ ಕಡೆ ಹುಷಾರು. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಮಾತ್ರೆ ತಗೊಂಡಿದ್ದೀರ ತಾನೇ? ಇಟ್ಟಿದಲ್ವಾ? ನಾನು ನೀವಿಬ್ರು ತರಲೆ ಮಾಡ್ಕೊಂಡು ಕಿತ್ತಾಡ್ಕೊಂಡು ಇರ್ಬೇಡಿ. ಆಮೇಲೆ ನಿಮ್ಮ ಅತ್ತೆಗೆ ತಲೆ ಬಿಸಿ ಆಗ್ಬಿಡುತ್ತೆ. ಮಾವ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗಿ ಬನ್ನಿ. ಚಂದನ, ಒಂದು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಹುಷಾರು. ವಿಶ್ವ, ತಾತನ ಕಡೆ ಸ್ವಲ್ಪ ಗಮನ ಕೊಡಪ್ಪ. ಸರಿಯಪ್ಪ. ಹಾಂ, ಲಗೇಜ್ ಕಾರಲ್ಲಿಟ್ಟಿದ್ದಪ್ಪ. ಬರ್ತೀನಿ. ಅತ್ತೆ, ಇದೇ ಸರಿಯಾದ ಸಮಯ. ಇವಾಗಲೇ ಹೋಗಿ ಟಕ್ ಅಂತ ಕೇಳ್ಬಿಡಿ. ಇರುತ್ತನು ನಿಮ್ಮ ಮಾವ ಈಗ ತಾನೇ ಬೆಂಗಳೂರಿಗೆ ಹೊರಟಿದ್ದಾರೆ. ಆದರೆ ವಿಶ್ವ ಇನ್ನೂ ಮನೇಲೇ ಇದ್ದಾನೆ. ಅವನು ಎಲ್ಲಾದರೂ ಹೊರಗಡೆ ಹೋಗಲಿ, ಆಮೇಲೆ ಹೋಗಿ ಅವಳ ಹತ್ರ ಮಾತಾಡೋಣ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ